ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಮೆಲ್ಲರೂ ಕೂಡ ಕಳೆದ ವಾರ ಒಂದು ಚಾಲೆಂಜನ್ನು ಕೊಟ್ಟಿದ್ದೆ, ಮೊಬೈಲ್ ವರ್ಸಸ್ DSLR. ಈ ಒಂದು ಕಾಂಪಿಟೇಷನ್ ನೀವು ತುಂಬ ಜನ ಪಾರ್ಟಿಸಿಪೇಟನ್ನು ಮಾಡಿದ್ರಿ. ಕೆಲವು ಜನ ಇದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿರುವಂಥದ್ದು. ಅದರಲ್ಲಿ ವಿನ್ನರ್ ಆಗಿರುವಂಥವ್ರು ಗಿರೀಶ್ ನವಾಡ ಅಂತ ಆಯ್ತಾ, ಸಣ್ಣ ಹುಡುಗ ಇವರು ವಿನ್ನರ್ ಆಗಿರುವಂಥದ್ದು. ಅವರಿಗೆ ಆಲ್ರೆಡಿ ಮೆಸೇಜನ್ನು ಕೂಡ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಸೊ ಇವತ್ತು ಕೂಡ ಸಿಮಿಲರ್ ಕಾಂಪಿಟೇಷನ್ ಇರುವಂಥದ್ದು ಗಮನಿಸ್ತಾ ಇದ್ರೆ, ಇವತ್ತು ನನ್ನ ಮುಂದೆ OPPO F19 ಫೋನ್ ಇರುವಂಥದ್ದು. ಇದು ಒಂದು ಕ್ಯಾಮರಾ ಸೆಂಟ್ರಿಕ್ ಫೋನ್ ಆಗಿರುವಂಥದ್ದು. ನಾನು ಸುಮಾರು ಒಂದು ವಾರದಿಂದ ಈ ಒಂದು ಫೋನ್ನ ಯೂಸ್ ಮಾಡ್ತಾ ಇದ್ದೀನಿ ಆಯಿತಾ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಈ ಒಂದು ಫೋನ್ ಜೊತೆಗೆ ಯಾವ ರೀತಿ ಇದೆ, ಇನ್ ಡೆಪ್ತ್ ರಿವ್ಯೂವನ್ನು ಪರ್ಫಾರ್ಮೆನ್ಸು ಮತ್ತು ಕ್ಯಾಮ್ರಾದಲ್ಲಿ ಮಾಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಜೊತೆಗೆ ಈ ಒಂದು ಕಾಂಪಿಟೇಷನ್ ಯಾರು ವಿನ್ ಆಗ್ತೀರಾ ಅವರಿಗೆ ಒಂದು ಗಿವ್ ಅವೇ ಸಹ ಇರುವಂಥದ್ದು. ಸೊ ಕೊನೆ ತನಕ ವೆಯ್ಟ್ ಮಾಡಿ. ಇನ್ನು ಡೈರೆಕ್ಟ್ ಆಗಿ ಈ ಒಂದು ಫೋನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡೋಣ ಆಯ್ತಾ. ಕಳೆದ 4-5 ದಿನದಿಂದ ಈ ಒಂದು ಫೋನ್ ನಾನು ಕೆಲವೊಂದು ಗೇಮ್ಗಳನ್ನ ಆಡಿದ್ದೀನಿ ಆಯ್ತಾ. 3 ಗೇಮ್ ಆಡಿದ್ದೀನಿ. ಒಂದು F19, ಆಮೇಲೆ ಕಾಲ್ ಆಫ್ ಡ್ಯೂಟಿ ಮತ್ತು PUBG. ಸೊ PUBGಯನ್ನು ನಾನು ಅಲ್ಟ್ರಾ ಸೆಟ್ಟಿಂಗಲ್ಲಿ ಆಡ್ಬೋದು ಈ ಒಂದು ಫೋನಲ್ಲಿ. ಲಿಟ್ರಲಿ ಅಲ್ಟ್ರಾ ಸೆಟ್ಟಿಂಗಲ್ಲಿ ಈ ಒಂದು ಫೋನಲ್ಲಿ PUBGಯನ್ನು ಆಡ್ಬೋದು, ಮತ್ತು ಕಾಲ್ ಆಫ್ ಡ್ಯೂಟಿಯನ್ನು ಮೀಡಿಯಮ್ ಸೆಟ್ಟಿಂಗಲ್ಲಿ ಆಡ್ಬೋದು, ಮತ್ತು F19 ಆಬ್ವಿಯಸ್ಲಿ ತುಂಬ ಹೈ ಸೆಟ್ಟಿಂಗಲ್ಲಿ ಆಡ್ಬೋದು ಆಯಿತಾ. ತುಂಬ ಸ್ಮೂತಾಗಿ ರನ್ ಆಗುತ್ತೆ F19 ಅಂತೂ, ಏನೂ ತೊಂದರೆ ಆಗಲ್ಲ. ಆರಾಮಾಗಿ ನಿಮಗೆ ಹೆವಿ ಐ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಸೊ ತುಂಬ ಸ್ಮೂತ್ ಅನ್ನಿಸ್ತು, ಎಲ್ಲೂ ಕೂಡ ಲ್ಯಾಗಿ ಅನ್ನೋ ಫೀಲ್ ನನಗೆ ಆಗಲಿಲ್ಲ. ಕಾಲ್ ಆಫ್ ಡ್ಯೂಟಿಯಲ್ಲಿ ನನಗೆ ಒಂದು ಲೆವೆಲಿಗೆ ಇನ್ನೂ ಅಲ್ಟ್ರಾ ಸೆಟ್ಟಿಂಗ್ ಇದನ್ನು ತುಂಬ ಚೆನ್ನಾಗಿ, ಗ್ರಾಫಿಕ್ ಇನ್ನೂ ತುಂಬ ಸಖತ್ತಾಗಿ. ಏನಕ್ಕೆ ಅಂದರೆ ಈ ಫೋನಿಗೆ ಹ್ಯಾಂಡಲ್ ಮಾಡುವಂಥ ಸಾಮರ್ಥ್ಯ ಇದೆ. ಏನಕ್ಕೆ ಅಂದರೆ ಈ ಒಂದು ಡೈಮೆನ್ಸಿಟಿ 800U ಪ್ರೊಸೆಸರ್ ಏನಿದೆ, ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರು. ಇದಕ್ಕೆ ಆ ಒಂದು ಅಲ್ಟ್ರಾ ಸೆಟ್ಟಿಂಗನ್ನು ಹ್ಯಾಂಡಲ್ ಮಾಡುವಂಥ ಶಕ್ತಿ ಇರುವಂಥದ್ದು. ಸೊ ಅದನ್ನು ಎನೇಬಲ್ ಮಾಡಬೇಕಷ್ಟೇ ಆಯಿತಾ. ಈ ಒಂದು ಗೇಮಲ್ಲಿ ಈ ಒಂದು ಫೋನಿಗೆ ಎನೇಬಲ್ ಮಾಡಿಲ್ಲ, ಬಟ್ PUBGಯಲ್ಲಿ ಅಲ್ಟ್ರಾ ಸೆಟ್ಟಿಂಗಲ್ಲಿ ನೀವು ಆಡ್ಬೋದು ಈ ಫೋನಲ್ಲಿ. ಸೊ ಅದೊಂದು ಒಳ್ಳೆ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. PUBG ಒಂದು ಲೆವೆಲಿಗೆ ನಾನು ಚೆಕ್ ಮಾಡ್ದಂಗೆ ಸುಮಾರು ಆ್ಯಾವ್ರೇಜ್ 43ರಿಂದ 47 ಫ್ರೇಮ್ಸ್ ಪರ್ ಸೆಕೆಂಡ್ನಲ್ಲಿ ಆಡ್ಬೋದು. ನನಗನ್ನಿಸ್ದಂಗೆ 43ರಿಂದ 47 ಅಂತ ಅಂದರೆ ನನಗನ್ನಿಸ್ದಂಗೆ ಸ್ಮೂತ್ ಅಂತಲೇ ಅನಿಸುತ್ತೆ ಒಂದು ಲೆವೆಲಿಗೆ ಆಯಿತಾ. ಯೂಶ್ವಲಿ 40 ಮೇಲೆ ನಿಮಗೆ 30 ಮೇಲೆ ಆಲ್ಮೋಸ್ಟ್ ಸ್ಮೂತ್ ಅಂತಲೇ ಅನಿಸುತ್ತೆ. 40ರಿಂದ 50 ಒಳಗಿದೆ ಅಂತಂದರೆ ಫ್ರೇಮ್ ರೇಟು ಗೇಮ್ ಆಡಬೇಕಾದ್ರೆ ಒಂದು ಒಳ್ಳೆಯ ಇದೇನೆ. ಮಧ್ಯೆ ಕೆಲವೊಂದು ಕಡೆ ಎನಿಮೀಸ್ಗಳು ಬಂತು ಅಂತಂದರೆ ಸ್ವಲ್ಪ ಲ್ಯಾಗ್ ಆಗುವಂಥ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಅದನ್ನು ಬಿಟ್ಟರೆ ನಾರ್ಮಲ್ ಇದರಲ್ಲಿ ನನಗೆ ಎಲ್ಲೂ ಲ್ಯಾಗ್ ಅಂತ ಅನ್ನಿಸ್ಲಿಲ್ಲ. ಇನ್ನು ಈ ಒಂದು ಫೋನಲ್ಲಿ ನಾನು ಕಾಲ್ ಆಫ್ ಡ್ಯೂಟಿಯನ್ನು ಆಡ್ದಂಗೆ ಕಾಲ್ ಆಫ್ ಡ್ಯೂಟಿ ಎಲ್ಲೂ ಕೂಡ ಲ್ಯಾಗ್ ಆಗಲ್ಲ. ಲಿಟ್ರಲಿ ಏನಕ್ಕೆ ಅಂದರೆ ಆಬ್ವಿಯಸ್ಲಿ ಮೀಡಿಯಮ್ ಸೆಟ್ಟಿಂಗಲ್ಲಿ ರನ್ ಆಗ್ತಿರುವಂಥದ್ದು. ಸೊ ಎಲ್ಲೂ ಕೂಡ ಲ್ಯಾಗ್ ಆಗುತ್ತೆ ಅಂತ ಅನ್ನಿಸ್ಲಿಲ್ಲ. ತುಂಬ ಸ್ಮೂತಾಗಿ ಈ ಒಂದು ಗೇಮ್ ನನಗೆ ಎಕ್ಸ್ಪೀರಿಯೆನ್ಸನ್ನು ಕೊಡ್ತು. ಒಂದು ಇಷ್ಟ ಆಗದಿರೋ ವಿಷಯ ಏನಪ್ಪ ಅಂತಂದರೆ, ನೀವೇನಾದರೂ ಹೆಡ್ಫೋನ್ ಇಲ್ಲೇ ಆಡ್ತಾ ಇದ್ದೀರಾ ಅಂತಂದರೆ, ಸ್ಪೀಕರ್ ಆನ್ ಮಾಡಿಕೊಂಡು ಗೇಮನ್ನು ಆಡ್ತಾ ಇದ್ದೀರಾ ಅಂತಂದರೆ, ಆಡಬೇಕಾದ್ರೆ ಈ ಒಂದು ಸ್ಪೀಕರ್ ಬಾಟಮ್ ಫೈಯಿಂಗ್ ಸ್ಪೀಕರ್ ಆಯಿತಾ, ಅದು ಕವರ್ ಆಗುತ್ತೆ ಅನ್ನೋ ಒಂದು ಫೀಲ್ನ ಕೊಡ್ತು ನನಗೆ ಆಯಿತಾ. ಸೊ ನಾನು ಯೂಶ್ವಲಿ F19 ನಾನು ವಿತೌಟ್ ಹೆಡ್ಫೋನ್ ಅವಶ್ಯಕತೆ ಇಲ್ಲ, ಹೆಜ್ಜೆ ಸೌಂಡ್ ಎಲ್ಲ ಆಗಬೇಕು ಅನ್ನೋ ಅವಶ್ಯಕತೆ ಇಲ್ವಾ. ಕಾಲ್ ಆಫ್ ಡ್ಯೂಟಿ ಅಥವಾ PUBG ಆದರೆ ಹೆಜ್ಜೆ ಸೌಂಡ್ ಎಲ್ಲ ಅವಶ್ಯಕತೆ ಇರುತ್ತೆ. ಸೊ ವಿತೌಟ್ ಹೆಡ್ಫೋನ್ ನಾನು ಆಡ್ತಾ ಇದ್ದೆ, ಬಟ್ ಇದು ಆಡಬೇಕಾದ್ರೆ ಸ್ವಲ್ಪ ಕವರ್ ಆಗುತ್ತೆ ಅಂತ ಅನ್ನಿಸ್ತು ನನಗೆ. ಸೊ ಅದು ಬೇರೆ ಒಂದು ಪೊಸಿಷನಲ್ಲಿ ಇದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನ್ಕೋತೀನಿ. ಬಟ್ ಗೇಮ್ಸ್ ಅಂತೂ ನೀವು ಆಲ್ಮೋಸ್ಟ್ ಐ ಸೆಟ್ಟಿಂಗಲ್ಲಿ ಒಂದು ಫೋನಲ್ಲಿ ಆಡ್ಬೋದು. ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೆ ಯಾವುದೇ ತೊಂದರೆ ಆಗುತ್ತೆ ಅಂತ ಅನ್ನಿಸ್ಲಿಲ್ಲ. ಈ ಒಂದು ಕಲರ್ OS ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ಸೊ ತುಂಬ ಸ್ಮೂತ್ ಫೀಲಿಂಗನ್ನು ನನಗೆ ಕೊಡ್ತು. ಸೊ ಪ್ರೊಸೆಸರ್ ಒನ್ ಆಫ್ ದ ಬೆಸ್ಟ್ ಪ್ರೊಸೆಸರ್ ಈ ಒಂದು ಪ್ರೈಸನ್ಸ್ಗೆ ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನು ಡೈರೆಕ್ಟಾಗಿ ಕ್ಯಾಮರಾ ಬಗ್ಗೆ ಮಾತನಾಡೋಣ. ಇದೊಂದು ಕ್ಯಾಮರಾ ಸೆಂಟ್ರಿಕ್ ಫೋನ್ ಆಗಿರುವಂಥದ್ದು. ಈ ಒಂದು ಫೋನಲ್ಲಿ 48 ಮೆಗಾಪಿಕ್ಸಲ್ನ ಮೇನ್ ಸೆನ್ಸರ್ ಇರುವಂಥದ್ದು. ಸೊ ಇದ್ರ ಬಗ್ಗೆ ನಾನು ಕಳೆದ ವೀಡಿಯೋಲು ಸಹ ನಾನು ಅನ್ಬಾಕ್ಸ್ ಮಾಡಿದಾಗ ಹೇಳಿದ್ದೆ. ಸೊ ಇದರಲ್ಲಿರುವಂಥದ್ದು 1.7 ಅಪರ್ಚರು. ಸೊ ಇದೊಂದು ತುಂಬ ಒಳ್ಳೆಯ ವಿಷಯ. ಯೂಶ್ವಲಿ ಈ ಪ್ರೈಸಲ್ಲಿ 1.8 ಕೊಡು, 1+1.7 ಅಂದರೆ ಸ್ವಲ್ಪ ಅಪರ್ಚರ್ ಒಂದು ಸ್ವಲ್ಪ ಜಾಸ್ತಿ ಓಪನ್ ಆಗಿರುತ್ತೆ ಅಷ್ಟೇ ಆಯಿತಾ. ಸೊ ಅದರಿಂದ ಜಾಸ್ತಿ ಲೈಟ್ ಎಂಟರ್ ಆಗುತ್ತೆ. ಸೊ ಲೋ ಲೈಟಲ್ಲೂ ಕೂಡ ಒಂದು ಒಳ್ಳೆಯ ಫೋಟೋವನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದು ನಾನು ಅಬ್ಸರ್ವ್ ಮಾಡಿದಂಗೆ ವೀಡಿಯೋದಲ್ಲಿ ಮತ್ತು ಫೋಟೋದಲ್ಲಿ ಲೋ ಲೈಟಲ್ಲಿ ತುಂಬ ಒಳ್ಳೆಯ ಒಂದು ವಿಡಿಯೋನು ಕೂಡ ಫೋಟೋವನ್ನು ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಇದರಲ್ಲಿರುವಂಥ AI ಮೋಡ್ ತುಂಬ ಎನ್ಹಾನ್ಸ್ ಆಗಿದೆ ಆಯಿತಾ. ಸೊ ಲೈಟ್ ಸ್ವಲ್ಪ ಕಡಿಮೆ ಆದರೂ ಕೂಡ ನಾರ್ಮಲಾಗಿ ವೀಡಿಯೋ ಶೂಟ್ ಮಾಡೋದಕ್ಕಿಂತ ಆ ಒಂದು AI ಮೋಡನ್ನು ಆನ್ ಮಾಡ್ಕೊಂಡು ಶೂಟ್ ಮಾಡಿದ್ರಿ ಅಂತಂದರೆ ಸ್ವಲ್ಪ ಬೆಳಕಿದೆ ಅನ್ನೋ ರೀತಿ ವೀಡಿಯೋ ಬರುತ್ತೆ. ಅದು ಯಾವ ರೀತಿ ಮಾಡಿದ್ರೆ ಅಂತ ಗೊತ್ತಿಲ್ಲ ನನಗೆ. ಸೊ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸ್ಕೊಳ್ಳೋದು ಯಾವ ರೀತಿ ಮಾಡಿದ್ರೆ ಗೊತ್ತಿಲ್ಲ, ಬಟ್ ಸ್ವಲ್ಪ ಲೈಟ್ ಜಾಸ್ತಿ ಇದೆ ಅನ್ನೋ ರೀತಿ ವಿಡಿಯೋನ ಶೂಟ್ ಮಾಡುತ್ತೆ. ಡೇ ಲೈಟಲ್ಲಂತೂ ತುಂಬ ಒಳ್ಳೆ ಕ್ಲಾರಿಟಿಯ ಫೋಟೋ ನೀಡ್ತಾ ಇರುವಂಥದ್ದು. ನಾನು ನಿಮಗೆ ಸಜೆಸ್ಟ್ ಮಾಡೋದೇನಂತಂದರೆ, ಇದರಲ್ಲಿ ಆಟೋಮೆಟಿಕ್ HDRನ ಆಫ್ ಮಾಡ್ಕೊಳ್ಳಿ ಆಯಿತಾ. ಏನಕ್ಕೆ ಅಂತಂದರೆ ಕೆಲವು ಜನಕ್ಕೆ ಅದು ಸ್ವಲ್ಪ ಓವರ್ ಸ್ಯಾಚುರೇಟ್ ಆಗಿದೆ ಅಂತ ಅನ್ನಿಸ್ಬೋದು. HDR ಆನ್ ಆಗಿದೆ ಅಂತ ಯೂಶ್ವಲಿ ನೀವು ಫೋನ್ ತೊಗೊಂಡ್ರಿ ಓಪನ್ ಮಾಡಿದ್ರಿ ಅಂತಂದರೆ ಆಟೋದಲ್ಲಿರುತ್ತೆ ಆಯಿತಾ. ಅದು ಯಾವಾಗ ಬೇಕು ಆವಾಗ ಒಂದು HDR ಆನ್ ಆಗುತ್ತೆ. ಸೊ ಆಫ್ ಮಾಡ್ಕೊಳ್ಳಿ. ನಿಮಗೆ ಏನಾದರೂ ತುಂಬ ಕಲರ್ಫುಲ್ಲಾಗಿರುವಂಥ ಫೋಟೋಗಳು ಇಷ್ಟ ಆಗುತ್ತೆ ಅಂತಂದರೆ HDR ಆನ್ ಮಾಡ್ಕೊಂಡು ತಗೊಳ್ಳಿ. ಸೊ ಆ ಫೋಟೋಗಳು ತೋರಿಸ್ತಾ ಇದ್ದೀನಿ ಆಯಿತಾ. ನೀವು HDR ಆನ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಹಂಗೆ ಹೆಂಗೆ ಬರುತ್ತೆ ಕಲರ್ ಅಂತ ಅಂದರೆ ನಿಮ್ಮ ಫೇಸು ಅಷ್ಟೇ
ಹಂಗೆ ಯಾವುದೋ ಫಾರಿನರ್ ಅಂತ ಅನ್ಕೊಬೇಕು ನಿಮ್ಮನ್ನ ಹಂಗೂ ಫೋಟೋಸ್ ಬರುತ್ತೆ ಆಯಿತಾ. ಸೊ HDR ನಿಮಗೆ ನ್ಯಾಚುರಲ್ ಕಲರ್ಸ್ ಬೇಕು ಅಂತಂದರೆ, ನ್ಯಾಚುರಲಾಗಿ ಫೋಟೋ ಬೇಕು ಅಂತಂದರೆ ಒಂದು HDR ಆಫ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ಒಳ್ಳೆ ವಿಷಯ ಅನಿಸಿದ್ದು ಏನಪ್ಪ ಅಂತಂದರೆ, ಈ ಒಂದು ಫೋನಲ್ಲಿ ವೀಡಿಯೋದಲ್ಲೂ ಕೂಡ HDR ನೀವು ಇದು ಮಾಡ್ಕೊಬೋದು. HDR ಮುಖಾಂತರ ವೀಡಿಯೋನ ತೆಗಿತಾ ಆಯಿತಾ. ಸೊ ಅದರಲ್ಲೂ ಕೂಡ ತುಂಬ ಕಲರ್ಫುಲ್ ಆಗಿರುವಂಥ ವೀಡಿಯೋಸ್ಗಳು ಬರ್ತವೆ. ಸೊ ಅದು ನನಗೂ ಒಂದು ಲೆವೆಲಿಗೆ ಇಷ್ಟ, ಕೆಲವು ಜನಕ್ಕೆ ಅದು ಇಷ್ಟ ಆಗದೇ ಇರ್ಬೋದು. ಸೊ ನನಗನ್ನಿಸ್ದಂಗೆ ನನಗೆ ಕೆಲವೊಂದು ಸಿಚುವೇಷನಲ್ಲಿ ಲೈಟಿಂಗ್ ಕಂಡೀಷನಲ್ಲಿ ನ್ಯಾಚುರಲ್ ಕಲರ್ಸ್ ಇಷ್ಟ ಆಗುತ್ತೆ. ಡೇ ಲೈಟಲ್ಲಿ ನ್ಯಾಚುರಲ್ ಕಲರ್ಸೇ ಇಷ್ಟ ಆಗುತ್ತೆ. ಅದು ಕೆಲವು ಜನಕ್ಕೆ ಸ್ವಲ್ಪ ಓವರ್ ಸ್ಯಾಚುರೇಟ್ ಕೆಲವೊಂದು ಆಯಿತಾ, ಫ್ಲವರು ಅದೇನೋ ತೆಗಿತಾ ಇದೀವಿ ಅಂತಂದರೆ ಕಲರ್ಫುಲ್ ಜಾಸ್ತಿ ಆಗಿದ್ರೆ ನೋಡಿ ಸಕಲ ಕಾಣುತ್ತೆ. ಅದಕ್ಕೆ ಡಿಮ್ಮಾಗಿ ಏನೋ ಒಂಥರ ಬಂದರೆ ನಾರ್ಮಲ್ ಅಂತ ಅನಿಸುತ್ತೆ ಆಯಿತಾ. ಅದೇನೆ ಕಲರ್ಫುಲ್ ಆಗಿರುವಂಥ ಏನಾದ್ರು ಫೋಟೋ ತೆಗಿತಿದ್ದೀರ ಅಂತಂದರೆ ಅದು ಸ್ವಲ್ಪ ಓವರ್ ಸ್ಯಾಚುರೇಟ್ ಆಗಿದ್ರೆ ಚೆನ್ನಾಗಿ ಕಾಣುತ್ತೆ. ಸೊ ಡಿಫ್ರೆಂಟ್ ಲೈಟಿಂಗ್ ಆ್ಯಂಡ್ ಡಿಫ್ರೆಂಟ್ ಸಿಚುವೇಷನಲ್ಲಿ ಡಿಫ್ರೆಂಟ್ ವಿಷಯಗಳು ನಮ್ಗೆ ಇಷ್ಟ ಆಗ್ತಾ ಹೋಗುತ್ತೆ. ಸೊ ಇದು ಪರವಾಗಿಲ್ಲ ಅಂತೀನಿ ಆಯಿತಾ. ನನಗೆ ಅನ್ನಿಸ್ದಂಗೆ ಈ ಒಂದು ಇದರಲ್ಲಿ ಚೆನ್ನಾಗಿ ಒಂದು ಲೆವೆಲಿಗೆ ಒಂದೊಂದು ಸಲ ಹೆಂಗೆ ಅನ್ಸುತ್ತೆ ಅಂದರೆ, ಸ್ವಲ್ಪ ಲೈಟ್ ಜಾಸ್ತಿ ಅಂತಂದರೆ ನಿಮ್ಮ ಫೇಸ್ ಒಂಥರ ಆಯಿಲ್ ಫೇಸ್ ಆದಂಗೆ ಆಗ್ಬಿಡುತ್ತೆ ಅಂತ ಅನ್ನಿಸ್ತು ನನಗೆ ಒಂದೊಂದು ಸಲ ಕೆಲವೊಂದು ಸಿಚುವೇಷನಲ್ಲಿ. ಸೊ ಆ ಫೋಟೋ ಸ್ಯಾಂಪಲ್ಸನ್ನು ನೋಡಿ ನೀವೇ ಜಡ್ಜ್ ಮಾಡ್ಬೋದಾಯ್ತಾ. ಇನ್ನು ಈ ಒಂದು ಫೋನಲ್ಲಿ ಇನ್ನೊಂದು 8 ಮೆಗಾ ಪಿಕ್ಸೆಲ್ ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು, 119 ಡಿಗ್ರಿ ವೈಡ್ ಇರುವಂಥದ್ದು, ತುಂಬ ವೈಡ್ ಆಗಿದೆ. ಸೊ ಇದು ನನಗೆ ಪರವಾಗಿಲ್ಲ ಅನ್ನಿಸ್ತು, ಚೆನ್ನಾಗಿದೆ. ಸೊ ತುಂಬ ವೈಡ್ ಆಗಿರುವಂಥದ್ದು, ಕ್ಲಾರಿಟಿ ಒಂದು ಲೆವೆಲ್ಗೆ ಝೂಮ್ ಮಾಡಿದ್ರು ಕೂಡ ಅಷ್ಟೊಂದು ಹೋಗಲ್ಲ ಅಂತ ಅನ್ನಿಸ್ತು ನನಗೆ, ಪರವಾಗಿಲ್ಲ. ಇನ್ನು ಉಳಿದ 2 ಕ್ಯಾಮ್ರಾ ಅಲ್ಟ್ರಾ ಅಂತೀನಿ, 2 ಮೆಗಾ ಪಿಕ್ಸೆಲ್ ಒಂದು ಮ್ಯಾಕ್ರೋ, ಇನ್ನೊಂದು 2 ಮೆಗಾ ಪಿಕ್ಸೆಲ್ ಒಂದು ಡೆಪ್ ಸೆನ್ಸರ್ ಅವಶ್ಯಕತೆ ಇಲ್ಲ. ಇನ್ನೂ 1-2 ಎಕ್ಸ್ಟ್ರಾ ಕ್ಯಾಮ್ರಾ ಹಾಕಬೇಕಲ್ಲ ಅಂತ ಹಾಕಿದ್ರೆ ಅಷ್ಟೇ. ನಂಗೆ ಅದೇನು ಅಷ್ಟೊಂದು ಮ್ಯಾಕ್ರೋ ಅಂತ ಅನ್ನಿಸ್ಲಿಲ್ಲ. ಡೆಪ್ತ್ ಕ್ಯಾಮ್ರಾ ಅವಶ್ಯಕತೆ ಇಲ್ಲ ಅಂತ ನನ್ನ ಒಪಿನಿಯನ್ನು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬರೋಣ. ಈ ಒಂದು ಫೋನಲ್ಲಿ 16 ಮೆಗಾ ಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಇದು ತುಂಬ ವೈಡ್ ಆಗಿದೆ ಆಯಿತಾ. ಸೊ ಇದು ತೆಗೆಯುವಂಥ ಫೋಟೋ ನನಗೆ ಒನ್ ಆಫ್ ದ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡೋದು. ನಾನು ಡೀಸೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನನಗೆ ಈ ರೇಂಜಲ್ಲೇ ಇದಕ್ಕಿಂತ ಚೆನ್ನಾಗಿರೋಂಥ ಫೋಟೋ ತೆಗೆಯುವಂಥ ಫೋನ್ಗಳು ಕೂಡ ಸಿಗ್ತವೆ ನಿಮಗೆ. ಸೊ ತುಂಬ ವೈಡ್ ಆಗಿದೆ, ಕ್ಲಾರಿಟಿ ತುಂಬ ಚೆನ್ನಾಗಿರುವಂಥದ್ದು. ಸೊ ಇದು ನನಗೆ ಅನಿಸ್ದಂಗೆ ಇದು ಕೂಡ HDR ಆಫ್ ಮಾಡ್ಕೊಂಡು ತೆಗ್ರಿ, ತುಂಬ ನ್ಯಾಚುರಲಾಗಿ ಫೋಟೋ ಬರುತ್ತೆ. HDR ಆನ್ ಮಾಡಿಕೊಂಡ್ರೆ ಫಾರಿನರೇ ನೀವು, ಪಕ್ಕ ಫಾರಿನರೇ. ಸೊ ಇದು ಕೂಡ ನನಗೆ ಚೆನ್ನಾಗಿದೆ ಅಂತ ಅನಿಸ್ತು, ಪರವಾಗಿಲ್ಲ. ಒಂದು ಲೆವೆಲ್ಗೆ ಲೋ ಲೈಟಲ್ಲೂ ಕೂಡ ಚೆನ್ನಾಗಿ ತೆಗೀತಿತ್ತು, ಪರವಾಗಿಲ್ಲ. ನಾನು ಚೆಕ್ ಮಾಡಿದಂಗೆ ಸ್ವಲ್ಪ ಲೈಟ್ ಕಡಿಮೆ ಅಂದರೂ ಕೂಡ ಚೆನ್ನಾಗಿ ಸೆಲ್ಫಿಯನ್ನು ತೆಗೆಯುತ್ತೆ. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂತ ಅಂದರೆ, ಈ ಒಂದು ಫೋನ್ನ ಮೇನ್ ಕ್ಯಾಮ್ರಾ 4K ವಿಡಿಯೋ ರೆಕಾರ್ಡ್ ಮಾಡುತ್ತೆ ಆಯಿತಾ. ಗಮನಿಸ್ತಾರೆ, ತುಂಬ ಸ್ಟೇಬಲ್ ಇರುವಂಥದ್ದು, ತುಂಬ ಸ್ಟೇಬಲಾಗಿ ನಿಮಗೆ ಸ್ವಲ್ಪ ಶೇಕ್ ಆಯಿತು ಅಂದರೂ ಕೂಡ ತುಂಬ ಸ್ಟೇಬಲಾಗಿ ವಿಡಿಯೋನ ಶೂಟ್ ಮಾಡುತ್ತೆ. ತುಂಬ ಕಲರ್ಫುಲ್ ಆಗಿರುವಂಥ ವಿಡಿಯೋನ ಶೂಟ್ ಮಾಡುತ್ತೆ. 4K ವಿಡಿಯೋ 4K 60 ಫ್ರೇಮ್ಸ್ ಪರ್ ಸೆಕೆಂಡಲ್ಲಿ ವಿಡಿಯೋನ ಶೂಟ್ ಮಾಡಬಹುದಂಥ ಸಾಮರ್ಥ್ಯ ಇರುವಂಥದ್ದು. ಫ್ರಂಟ್ ಕ್ಯಾಮ್ರಾ ಬಂತು ಅಂತಂದರೆ ಇದು ಕೇವಲ ಫುಲ್ HD ರೆಸಲ್ಯೂಷನ್ ವಿಡಿಯೋ ಶೂಟ್ ಮಾಡುತ್ತೆ. ಫ್ರಂಟ್ ಕ್ಯಾಮ್ರಾನು ನನಗೆ ವಿಡಿಯೋ ಪರವಾಗಿಲ್ಲ ಅನ್ನಿಸ್ತು, ಇಂಪ್ರೆಸಿವ್ ಅಂತ ಅನ್ನಲ್ಲ. ಫ್ರಂಟ್ ಕ್ಯಾಮ್ರಾ ಡೇ ಲೈಟಲ್ಲಿ ಸಕಲಾಗಿ ಬರುತ್ತೆ, ಲೋ ಲೈಟಲ್ಲಿ ಅಂದರೆ ಒಳಗಡೆ ತೆಗಿತಾ ಇದೆ ಅಂದರೆ ಸ್ವಲ್ಪ ಗ್ರೀನ್ಸ್ಗಳು ಎತ್ತೆದ್ದು ಕಾಣ್ತಾ ಇರುತ್ತೆ. ಸೊ ವೀಡಿಯೋಗ್ರಫಿಗೆ ನೋಡಿ, ನಿಮಗೆ ನೆಸೆಸಿಟಿ ಅಂತ ಅಂದರೆ ನಾನು ಪರ್ಸನಲಿ ವೀಡಿಯೋಗ್ರಫಿಗೆ ಇದನ್ನು ಚೂಸ್ ಮಾಡಲ್ಲ. ಬಟ್ ರೇರ್ ಕ್ಯಾಮ್ರಾ ವೀಡಿಯೋ ಕ್ವಾಲಿಟಿ ಚೆನ್ನಾಗಿದೆ, ಕಲರ್ಫುಲ್ ಆಗಿರುವಂಥ ತುಂಬ ನನಗೆ ಅನ್ನಿಸ್ದಂಗೆ. ಸೊ ಇನ್ನು ಈ ಒಂದು ಫೋನಲ್ಲಿ ಸ್ಲೋ ಮೋಷನ್ ಸಹ ಇದೆ. ಹೆವಿ ಸ್ಲೋ ಮೋಷನ್, ಅಲ್ಟ್ರಾ ಸ್ಲೋ ಮೋಷನ್ ಅಂತ ಅನ್ನಲ್ಲ, ಪರವಾಗಿಲ್ಲ ಒಂದು ಲೆವೆಲ್ಗೆ. ಸೊ ಅದು ನನಗೆ ಅನ್ನಿಸ್ದಂಗೆ 120 FPS ಈ ಒಂದು ಸ್ಲೋ ಮೋಷನ್ನ ಶೂಟ್ ಮಾಡ್ಬೋದು ಅಂತ ಅನ್ಕೋತೀನಿ. ಸೊ ಇದು ಪರವಾಗಿಲ್ಲ, ತುಂಬ ಒಂದು ಲೆವೆಲಿಗೆ ಸ್ಮೂತ್ ಅನಿಸುತ್ತೆ. ನೀವು ಅದನ್ನು ಲೈಟ್ ಚೆನ್ನಾಗಿರೋ ಕಡೆ ತೆಗೆದ್ರಿ ಅಂತಂದರೆ ಸಖತ್ತಾಗಿ ಕಾಣುತ್ತೆ. ಲೈಟ್ ಕಡಿಮೆ ಅಂದರೆ ಔಟ್ಡೋರಲ್ಲಿ ಚೆನ್ನಾಗಿ ಕಾಣುತ್ತೆ, ಇಂಡೋರಲ್ಲಿ ಸ್ಲೋ ಮೋಷನ್ ಒಂಥರ ಗ್ರೀನ್ಸ್ ಬಂದುಬಿಡುತ್ತೆ. ಸೊ ಗಮನಿಸ್ತಾ ಇದ್ರೆ ಅದನ್ನ ನೀವು. ಸೊ ಇದಿಷ್ಟು ಒಂದು ಫೋನ್ನ ಮೇನ್ ಕ್ಯಾಮ್ರಾ ಫೀಚರ್. ನನಗನ್ನಿಸ್ದಂಗೆ ಒಂದು ಫೋನ್ ಕ್ಯಾಮ್ರಾ ಚೆನ್ನಾಗಿದೆ. ನಾನು ಈ ಪ್ರೈಸನ್ಸ್ಗೆ ದ ಬೆಸ್ಟ್ ಅಂತ ಅನ್ನಲ್ಲ ಆಯಿತಾ. ಸೊ ಚೆನ್ನಾಗಿದೆ. ಇನ್ನೂ ನನಗನ್ನಿಸ್ದಂಗೆ ಕೆಲವೊಂದು ಅಡಿಷ್ನಲ್ ಫೀಚರ್ ನೀಡ್ಬೋದಾಗಿತ್ತು. ಸೊ ಅದು ಬಿಟ್ಟರೆ ಪರವಾಗಿಲ್ಲ ಅಂತೀನಿ. ಸೊ ಇದನ್ನು ನಾನು ಕೊನೆಗೆ DSLR ಫೋಟೋ ಪಕ್ಕ ಮತ್ತು ಈ ಒಂದು ಫೋನ್ ತೆಗೆದಿರುವಂಥ ಫೋಟೋ ಪಕ್ಕ ಇಟ್ಬಿಟ್ಟು ನಾನು ನಿಮಗೆ ಕ್ವಶನ್ನ ಕೇಳ್ತೀನಿ, ಯಾವುದು ಅಂತ ನೀವು ಕಾಮೆಂಟಲ್ಲಿ ಉತ್ತರವನ್ನು ಕೊಡಬೇಕಾಗುತ್ತೆ ಆಯಿತಾ. ಒಂದು ವೇಳೆ ನೀವು ಆ ಒಂದು ಪ್ರಶ್ನೆಗೆ ಉತ್ತರ ಕೊಡೋದ್ರಲ್ಲಿ ಸೋತ್ರಿ ಅಂತ ಅಂದರೆ ಈ ಒಂದು ಫೋನು ಈ ಒಂದು ಕಾಂಪಿಟೇಷನಲ್ಲಿ ವಿನ್ ಆದಂಗೆ ಆ್ಯಕ್ಚುಲಿ. ಸೊ ನಿಮಗೆ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಯಾವುದು ಫೋನು ಯಾವುದು DSLR ಅಂತ ಮಾಡೋದಕ್ಕೆ ತುಂಬ ಈಸಿಯಾಗಿ ಗೊತ್ತಾಗ್ತದೆ ಅಂತಂದರೆ, ಸೊ ಅದು ಆ ಟೈಮಲ್ಲಿ ಈ ಒಂದು ಫೋನ್ ಸೋತಂಗೆ ಒಂದು ರೀತಿ. ಸೊ ಈ ಫೋನ್ ಗೆಲ್ಲಬೇಕು ಅಂತ ಅಂದರೆ ನೀವು ಸೋಲ್ಬೇಕು. ನೋಡೋಣ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ. ಇನ್ನು ಈ ಒಂದು ಫೋನ್ನ ಸೆಕ್ಯೂರಿಟಿ ನನಗೆ ಇಂಪ್ರೆಸ್ ಮಾಡಿದಂಥ ವಿಷಯ ಏನಂತ ಅಂತಂದರೆ, ಈ ಒಂದು ಫೋನ್ ಇರುವಂಥ ಫೇಸ್ ಅನ್ಲಾಕು. ಇದು ಸ್ವಲ್ಪ ಹಿಂಗೆ ಇಟ್ಕೊಂಡಿದ್ರೆ ಅಂದರೂ ಸಹ ಆಲ್ಮೋಸ್ಟ್ ಫೇಸ್ ಅನ್ಲಾಕನ್ನು ಮಾಡಿಬಿಡುತ್ತೆ, ತುಂಬ ಡಿಫ್ರೆಂಟ್ ಆ್ಯಂಗಲಲ್ಲಿ. ಯಾಕೆಂದರೆ ಕ್ಯಾಮ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಆಯಿತಾ. ಸೊ ಅದರಿಂದ ನೀವು ಸ್ವಲ್ಪ ಹಿಂಗೆ ಇಟ್ಕೊಂಡ್ರು ಸಾಕು ಆಟೋಮೆಟಿಕ್ ಅನ್ಲಾಕ್ ಮಾಡಿ, ಟೇಬಲ್ ಮೇಲೆ ಇದೆ ಅಂದ್ಬಿಟ್ಟು ಜಸ್ಟ್ ಒಂದು ಸ್ಕ್ರೀನ್ ಹಿಂಗೆ ಆನ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಅನ್ಲಾಕ್ ಆಗಿಬಿಡುತ್ತೆ ಆಯಿತಾ. ಸೊ ಅದು ನಂಗೆ ತುಂಬ ಇಷ್ಟ ಆಯಿತು. ಎಷ್ಟೋ ಫೋನ್ಗಳು ಹಿಂಗೆ ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಕೊಂಬಾಗ ಆಗಲೇ ಅನ್ಲಾಕ್ ಮಾಡ್ತವೆ, ಉರಿದೋಗ್ಬಿಡುತ್ತೆ ಆಯಿತಾ.
ಸೊ ಆ ರೀತಿ ಇದರಲ್ಲಿ ಆಗಲ್ಲ ಅಂತ ನನಗನ್ನಿಸ್ತು. ಇನ್ನು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಫೋನಲ್ಲಿ 4300 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. ಸೊ ನಾನು ಯೂಸ್ ಮಾಡ್ದಂಗೆ ಒಂದು ಬೆಳಗ್ಗೆಯಿಂದ ಸಂಜೆ ತನಕ ಆಲ್ಮೋಸ್ಟ್ ಒಂದಿನ ಆಯಿತಾ, ಒಂದಿನ ಮಾಡ್ರೇಟ್ ಯೂಸ್ಗೆ, ನಾನು ಹೆವಿ ಯೂಸರ್ ಅಲ್ಲ, ಮಾಡ್ರೇಟ್ ಯೂಸ್ಗೆ ಒಂದು ದಿನ ಬ್ಯಾಟ್ರಿ ಬ್ಯಾಕಪ್ಪನ್ನು ನೀಡ್ತು ಆಯಿತಾ ನನಗೆ. ಮತ್ತು ಈ ಒಂದು ಫೋನಲ್ಲಿ ನಂಗೆ ಇಷ್ಟ ಆಗಿದೆ ಒಂದು ವಿಷಯ ಏನಪ್ಪ ಅಂತಂದರೆ, ಈ ಒಂದು ಫೋನ ಬಾಕ್ಸ್ ಒಳಗೆ 65 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನೀಡಿದ್ದಾರೆ. ಆ್ಯಕ್ಚುಲಿ ಈ ಒಂದು ಫೋನ್ 50 ವ್ಯಾಟನ್ನು ಸಪೋರ್ಟ್ ಮಾಡುತ್ತೆ, ಆದರೂ ಕೂಡ ಜಾಸ್ತಿ ನೀಡಿದ್ದಾರೆ. ಸೊ ನಾನು ಎಲ್ಲರೂ ಸುಮ್ಮನೆ ಎಲ್ಲ ಹೊರಗಡೆ ಹೋಗ್ಬೇಕಂತ ಅಂದರೆ ಪಟ್ ಅಂತ ಒಂದು 5-10 ನಿಮಿಷ ಈ ಒಂದು ಫೋನ್ ಚಾರ್ಜ್ ಹಾಕಿದ್ರೆ ಸಾಕು, ಆಲ್ಮೋಸ್ಟ್ ನಿಮಗೆ ಒಂದು 25-30% ಚಾರ್ಜ್ ಆಗಿಬಿಡುತ್ತೆ ಫುಲ್ಲು, 10 ನಿಮಿಷಕ್ಕೇ. ಸೊ ಅದು ನನಗೆ ತುಂಬ ಇಷ್ಟ ಆಯಿತು. 20-30% ಚಾರ್ಜ್ ಆಯಿತು ಒಂದು 10 ನಿಮಿಷಕ್ಕೆ ಅಂತಂದರೆ ಆರಾಮಾಗಿ ಒಂದು ಅರ್ಧ ದಿನ ಅಂತೂ ಬಂದೇ ಬರುತ್ತಾ. ಸೊ ಆ ರೀತಿ, ಸೊ ಅದೊಂದು ನನಗೆ ತುಂಬ ಇಷ್ಟ ಆಯಿತು. ಇನ್ನು ಈ ಒಂದು ಫೋನ್ನ ಯೂಸರ್ ಎಕ್ಸ್ಪೀರಿಯನ್ಸ್ ಅಂದರೆ UI, ನಾನು ಒನ್ ಆಫ್ ದ ಬೆಸ್ಟ್ UI ಅಂತ ಅನ್ನಲ್ಲ ಆಯಿತಾ. ನನಗೆ ಆಬ್ವಿಯಸ್ಲಿ ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ತುಂಬ ಇಷ್ಟ ಆಗುತ್ತೆ. ಇವರು ಒಂಥರ ನಿಯರ್ಲಿ ಸ್ಟಾಕ್ ಆ್ಯಂಡ್ ರೀತಿ ನೀಡೋದಕ್ಕೆ ಟ್ರೈ ಮಾಡಿದ್ದಾರೆ ಆಯಿತಾ. ತುಂಬ ನೋಡ್ಬೋದು, ಈಗ ಮೇನ್ ಮೆನ್ಯೂ ಓಪನ್ ಮಾಡಿದ್ರೆ ಒಂದು ವೈಟ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಲೆಫ್ಟಿಗೆ ಇದು ಮಾಡಿದ್ರೆ ಗೂಗಲ್ನ ಓಪನ್ ಆಗೋ ರೀತಿ. ಸೊ ಈ ರೀತಿ ಒಂದು ಲೆವೆಲಿಗೆ ನಿಯರ್ಲಿ ಸ್ಟಾಕ್ ಆ್ಯಂಡ್ ರೀತಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಅದು ನನಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ನೀಡ್ತು. ಬಟ್ ತುಂಬ ಸ್ಮೂತ್ ರನ್ ಆಗುತ್ತೆ, ಎಲ್ಲೂ ಕೂಡ ನನಗೆ ಲ್ಯಾಗಿ ಅಂತ ಅನ್ನಿಸ್ತಿಲ್ಲ. ನನಗಂತೂ ಒಟ್ಟಿಗೆ ತುಂಬ ಸ್ಮೂತ್ ಎಕ್ಸ್ಪೀರಿಯನ್ಸನ್ನು ನೀಡಿದೆ ಇಷ್ಟು ದಿನ. ಓಕೆ, ಫೈನಲಿ ಕಾಂಪಿಟೇಷನ್ಗೆ ಬಂದ್ಬೋಣ. ನಿಮಗೆ ಆ ಕಡೆ ಈ ಕಡೆ 2 ಫೋಟೋವನ್ನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಯಾವುದು ಫೋನು ಯಾವುದು DSLR ಅಂತ ನೀವು ಕೆಳಗಡೆ ಕಾಮೆಂಟನ್ನು ಮಾಡಿ ಆಯಿತಾ. ಸೊ ಇದರಲ್ಲಿ ಯಾರು ಉತ್ತರವನ್ನು ಕೊಡ್ತಾರೆ ಮಿಕ್ಸಪ್ ಮಾಡಿರ್ತೀನಿ ನಾನು, ಒಂದು A ಫೋನ್ ಆಗಿರ್ಬೋದು ಅಥವಾ B ಫೋನ್ ಆಗಿರ್ಬೋದು, ಆ ರೀತಿ ಮಿಕ್ಸಪ್ ಮಾಡಿರ್ತೀನಿ. ಸೊ ಸರಿಯಾಗಿ ನೋಡಿ ಯೋಚನೆ ಮಾಡಿ ಉತ್ತರವನ್ನು ಕೊಡಿ. ಅವರಿಗೆ ಒಂದು ನೆಕ್ ಬ್ಯಾಂಡನ್ನು ಗಿವ್ ಅವೇ ಮಾಡ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಅನೌನ್ಸ್ ಮಾಡ್ತೀನಿ. ಅದನ್ನು ನಿಮ್ಮ ಇನ್ಸ್ಟಾಗ್ರಾಮ್ ಐಡಿಯನ್ನು ಕೂಡ ಕಾಮೆಂಟ್ ಮಾಡಿ, ಈ ಒಂದು ವಿಡಿಯೋದಲ್ಲೇ ಆನ್ಸರನ್ನು ಕಾಮೆಂಟ್ ಮಾಡಿ, ಅದರ ಕೆಳಗಡೆ ಇನ್ಸ್ಟಾಗ್ರಾಮ್ ಐಡಿಯನ್ನು ಕೂಡ ಕಾಮೆಂಟ್ ಮಾಡಿ, ನಾನು ಯಾರೊಬ್ಬರನ್ನ ಚೂಸ್ ಮಾಡ್ತೀನಿ. ಇದಿಷ್ಟು ಈ ಒಂದು ಫೋನ್ನ ಬಗ್ಗೆ ನನ್ನ ಎಕ್ಸ್ಪೀರಿಯನ್ಸ್. ನೀವು ಅದರ ಕೇಳ್ಬೋದು ಈ ಒಂದು ಫೋನ್ನ ಈ ಒಂದು ಪ್ರೈಸ್ನೊಂದಿಗೆ ಸಜೆಸ್ಟ್ ಮಾಡ್ತೀರಾ ಅಂತ. ಸೊ ನನಗೆ ಈ ಒಂದು ಫೋನಲ್ಲಿ ಕೆಲವೊಂದು ವಿಷಯಗಳು ಇಷ್ಟ ಆಗಿದೆ, ಕೆಲವೊಂದು ಇಷ್ಟ ಆಗಿಲ್ಲ. ಪ್ರೋಸೆಸರ್ ತುಂಬ ಚೆನ್ನಾಗಿದೆ, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೋಸೆಸರು, ಡಿಸ್ಪ್ಲೇ ತುಂಬ ಚೆನ್ನಾಗಿರುವಂಥದ್ದು, ಮತ್ತು ಈ ಒಂದು ಫೋನಿರುವಂಥ ಸ್ಟೋರೇಜ್ ಕೂಡ ತುಂಬ ಚೆನ್ನಾಗಿದೆ, ಕ್ಯಾಮ್ರಾ ಚೆನ್ನಾಗಿರುವಂಥದ್ದು, ಬ್ಯಾಟ್ರಿ ಸ್ವಲ್ಪ ಕಡಿಮೆ ಆದರೂ ಸಹ ಫಾಸ್ಟ್ ಚಾರ್ಜರ್ನ ತುಂಬ ಚೆನ್ನಾಗಿರುವಂಥ ನೀಡಿದ್ದಾರೆ. ಸೊ ನನಗೆ ಕೆಲವೊಂದು ವಿಷಯಗಳು ಚೆನ್ನಾಗಿರಬೇಕಿತ್ತು ಅಂತ ಅನ್ನಿಸ್ತು. ಫಾರ್ ಎಕ್ಸಾಂಪಲ್ಲು ಈ ಒಂದು ಬ್ಯಾಕ್ ಇರ್ಬೋದು, ಪ್ಲಾಸ್ಟಿಕ್ ಬ್ಯಾಗ್ ಆಗಿರುವಂಥದ್ದು, ಮತ್ತು ರಿಫ್ರೆಶ್ ರೇಟ್ ಚೆನ್ನಾಗಿರಬೇಕಿತ್ತು. ಸೊ ಈ ರೀತಿ ಕೆಲವೊಂದು ವಿಷಯಗಳಿರಬೇಕಾಗಿತ್ತು ಅಂತ ನನಗನ್ನಿಸ್ತು. ಸೊ 25,000ಕ್ಕೆ ನನಗನ್ನಿಸ್ತಂಗೆ ಇದಕ್ಕಿಂತ ಒಳ್ಳೆಯ ಫೋನ್ಗಳು ಸಿಗ್ತವೆ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ನೀವು ಯೋಚನೆ ಮಾಡಿ, ನಿಮಗೆ ಒಂದು ಫೋನ್ ಬ್ರ್ಯಾಂಡಲ್ಲಿ ಬೇಕು ಅಂತಂದರೆ ನೀವು ಆರಾಮಾಗಿ ಇದನ್ನು ಚೂಸ್ ಮಾಡ್ಬೋದು, ಡೀಸೆಂಟ್ ಫೋನ್ ಈ ಒಂದು ಪ್ರೈಸ್ಗೆ ಅಂತ ನನಗೆ ಅನಿಸ್ತು. ಸೊ ಇದಿಷ್ಟು ಈ ಒಂದು ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನನ್ಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ನಿಮ್ಗೆ ಇಷ್ಟ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ ವಿಡಿಯೋದಲ್ಲಿ.